welcome back to our YouTube channel. Hi Manpu. Hi. Hello. Hello. ಇವಳು ನಮ್ಮ ಮಾವನ ಮಗಳು. ಸುಮ್ಮನೆ ಈಗ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಪ್ರಾಪ್ತಿ ಬ್ಲಾಗ್ ಮಾಡೋ ಹೇಳಿದ್ದೆ ಅದಕ್ಕೋಸ್ಕರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇದೊಂದು ಹೊಸ ಬ್ಲಾಗ್ ದಿಯಾನೊಂದಿಗೆ ಸ್ಟಾರ್ಟ್ ಮಾಡ್ತಿದ್ದೇವೆ. ಬಾದಿಯಾ ಮಾಡಿ ಆಯ್ತು. ಅವಳು ನನಗೆ ನೀರ್ ಅಂತ ನನ್ನ ಹತ್ರ ಹೇಳಿಲ್ಲ, ನನ್ನ ಅಕ್ಕನ ಹತ್ರ ಹೇಳಿದ್ದು. ದೊಡ್ಡ ಜನರಾಗಿ ಇಟ್ಕೊ ಬಂದು ನನಗೆ ಒಂದ್ 2 ಕೆಲಸ ಮಾಡಿ ಹಾಕಿದಾಳೆ. ಈಗ ಅಲ್ಲೆಲ್ಲ ನೀರ್ ಚೆಲ್ಲಿದ್ದಾಳೆ. ನೀನ್ ಅದನ್ನ ಒರೆಸೋದು ನನಗೆ ಕೆಲಸ. ಮತ್ತೆ ನನ್ನ ಫ್ರೆಂಡ್ ಮನೆಗೆ ಸಹ ಹೋಗಿ ಕೊಟ್ಟು ನಮ್ಗೆ ಹೋಗಿ ಬರುವಂತ ತುಂಬಾ ದಿವಸದಿಂದ ಕರೀತಿದ್ಲು. ಹಾಗೆ ನಿಮಗೆ ಸಹ ತೋರಿಸ್ತೇನೆ ಹೇಗೆ ಉಂಟು ಅವಳ ಮನೆ ಏನೆಂತ. ಅದನ್ನ ನಂಗೆ ಬ್ಲಾಗ್ ಮಾಡ್ಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ, ಆದ್ರೆ ಇವಾಗಲೇ ಡೈಲಾಗ್ ಹೇಳ್ದು ಬಿಡುದು. ಬರ್ಚಿ ಅಲ್ಲಿ ಕಲಾಟ ಒಂದಿಲ್ಲ ಅಲ್ಲಿ ಮೆಲ್ಲ ಹೊಡ ಬರ್ಚಿ ಯಾವ ಬರ್ ಬರೇ ಅಲ್ಲಿ ನನ್ನ ಅಜ್ಜಿ ಅವರು ಟ್ರೈ ಮಾಡ್ತಿದ್ದಾರೆ ಕಾಫಿಯನ್ನು. ಎಂಜಾಯ್ ತಂದೆ ಕಾಫಿ ನಾಳೆ ಇಂದ ಗಣೇಶನ ಟೋಪಿ ಕಲಾಯ್ಕೆ ಬರ್ತದಿಲ್ಲ. ಸೂಪರ್ ತೂಕಿಯರದ ಆಯ್ತಾ ಉಂಡಪ್ಪೆ ನೆಟ್ಟು ಇಂದ ಕಾಫಿ ಪಾರ್ಕ್ ಮರ್ಯಾದಿದ್ದು ಚಲೋ. ಈಗ ಎಲ್ಲಿದ್ದೇನೆ ಅಂದರೆ ನಮ್ಮ ಆದ್ಯನ ಮನೆಯಲ್ಲಿದ್ದೇನೆ. ತುಂಬ ದಿವಸದಿಂದ ಕರೆದು ಮನೆಗೆ ಬಾ 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 ಅಂತ ಹೇಳಿ, ಹಾಗೆ ಫೈನಲಿ ಇವತ್ತು ಅವಳ ಮನೆಗೆ ಬಂದೆ. ಈಗ ವಿಡಿಯೋ ಕಾಲಲ್ಲಿ ನಮ್ಮ ಕೀರ್ತನನವರಿದ್ದಾರೆ, ತೋರಿಸ್ತೇನೆ ನಿಮಗೆ. ವ್ಲಾಗ್ ಕೀರ್ತನ. ನಾನೀಗ ಆದ್ಯನ ಮನೆಯಲ್ಲಿ ಐಸ್ ಕ್ರೀಮ್ ತಿಂತಿದ್ದೇನೆ. ಆದ್ಯನ ತಂಗಿ ಆರಾಧ್ಯ ಅಂತ ಅವಳ ಹೆಸರು. ಈಗ ನಾ ಇವಳ ಮನೆಯ ಗಾರ್ಡನ್ ನೋಡ್ಲಿಕ್ಕೆ ಅಂತ ಹೋಗ್ತಿರೋದು. ನೋಡಿ ಇವಳ ಮನೆಯಲ್ಲಿ ಎಂತೆಲ್ಲ ಉಂಟಂತ ಇವಳೀಗ ತೋರಿಸ್ತಾಳೆ ನನಗೆ. ಬಾವುಗ ಮನೆ ಗೈಸ್, ನೀವು ಹೋಗುವ. ಗಿಡ, ಇದರ ಹೆಸರು ಬುಗುಡಿ ಅಂತ. ಗಿಡ ಉಂಟು ಗೈಸ್, ನಾನು ಅದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನನ್ನ ಫೋನ್ ಸ್ವಲ್ಪ ಸ್ಟೋರೇಜಲ್ಲಿ ಸತ್ತಿದೆ. ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡಿದರೆ ಮತ್ತು ನನ್ನ ಇದ್ದ ಫೋಟೋಸ್ ಎಲ್ಲ ಡಿಲೀಟ್ ಆಗಿ ಹೋಗ್ತದೆ. ಅದಕ್ಕೇನೋ ಆಗಿದೆ, ಸ್ವಲ್ಪ ಮದ್ದಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬಾಕಿ ಉಂಟು ನನ್ನ ಫೋನನ್ನು. ಹಾಗಾಗಿ ಚಂದ ಉಂಟು ಆ ಸ್ಕೈ. ಅದೇ ಎಂತ ಮಾಡಿದಾಳೆ ಅಂದರೆ ಅವಳ ಮನೆಯ ತೋಡಿಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾಳೆ. ಸೊ ತೋಡಲ್ಲಿ ನೀರಿಲ್ಲ, ತುಂಬ ದೊಡ್ಡ ಉಂಟು ಮೀನು. ಇದು ಖಂಡಿತ ನನಗೆ ಸಹ ಗಾಯ್ಸ್ ಮೀನಿಲ್ಲ ಅಂತ ಅನ್ಕೊಂಡಿದ್ವಿ. ಇಲ್ಲಿ ಥರ ಎಲ್ಲ ಉಂಟು ತೋಡೆಲ್ಲ ಅಲ್ಲ. ಫೋಟೋ ಶೂಟ್ ಮಾಡ್ತಿದ್ದೇವೆ ಬಿಸಿಲಲ್ಲಿ. ಅವಳ ಕತೆ ನೋಡಿ ಗೈಸ್. ಸೊ ಈ ಬಿಸಿಲಲ್ಲಿ ನರ್ಕ ಬರ್ತಾ ಇದ್ದೇವೆ ಈಗ. ಇದು ನಮ್ಮ ಆದ್ಯನ ನಾಯಿ ಗೈಸ್, ಪಮೋರಿಯನ್. ಈಗ ಗೋಳಿ ಬಜೆ ಎಲ್ಲ ಪ್ಯಾಕಿಂಗ್ ಮುಗಿಸಿ ಕಡಲೆ ಬೇಯಿಸಿದ್ದು. ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಫ್ರೆಂಡ್ಸ್, ನಾವೀಗ ಮೂವಿಗೆ ಹೋಗ್ತಾ ಇದ್ದೇವೆ, ಕಾಂತಾರ ಮೂವಿ. ಯಾವ ಲೆವೆಲ್ಗೆ ನನ್ನ ಮುಖ ಡಲ್ ಆಗಿದೆ. ಸ್ಪೋರ್ಟ್ಸಿಗೆ ಹೋಗಿ ಟ್ಯಾನ್ ಆದ್ದು. ತುಂಬ ದಿವಸ ಆದಮೇಲೆ ನಮಗೆ ಕಾಂತಾರ ಟಿಕೆಟ್ ಸಿಕ್ಕಿದ್ದು. ಬೆಳಿಗ್ಗೆ 9 ಗಂಟೆಯ ಶೋ. ಹಾಗೆ ಹೋಗ್ತಾ ಇದ್ದಾವೆ. ಫಸ್ಟ್ ಟೈಮ್ ನಾವು ಬಂದ 4 ಜನ. ಅವತ್ತು ಅರುಣ ಥಿಯೇಟರ್ ಅಲ್ಲಿ ಇತ್ತು, ಅದಾದ್ಮೇಲೆ ಕಾಂತಾರ 2 ಇಲ್ಲೇ, ಮತ್ತೆ ಇದಕ್ಕೆ ಬಂದಿದ್ದೇವೆ ಧರ್ಮದೈವ. ತುಂಬ ಅಂದರೆ ತುಂಬ ಚಂದ ಇತ್ತು. ರಿಷಬ್ ಶೆಟ್ಟಿ ಅವರು ತುಂಬ ಅಂದರೆ ತುಂಬ ಚಂದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜಸ್ಟ್ ಎಷ್ಟು ಚಂದ ಇತ್ತು. ಅಪ್ಪ ಮತ್ತೆ ಶರಣ್ಣ ತೋಟದಿಂದ ಬರ್ತಾ ಇದ್ದಾರೆ. ಮತ್ತು ನಮ್ಮ ದನಕ್ಕೊಂದು ಹುಷಾರಿಲ್ಲ ಫ್ರೆಂಡ್ಸ್. ಅದಕ್ಕೆ ಎಂತ ಆಗಿದೆ ಅಂದರೆ, ಮೈಯಲ್ಲಿ ಇಲ್ಲಿ ಬೆಳ್ಳಿಪಾಡಿಯಲ್ಲಿ ಸುತ್ತಮುತ್ತ ಎಲ್ಲ ದನಗಳಿಗೂ ಆಲ್ಮೋಸ್ಟ್ ಉಂಟು ಕಾಯಿಲೆ. ಪಾಪ ಈ ಥರ ಕಜ್ಜಿ ಬೀಳುದು ತೋರಿಸ್. ಅದಕ್ಕೆ ತುಂಬ ಮೆಡಿಸಿನ್ ಮಾಡಿದೆ, ಆದರೂ ಸಹ ಕಮ್ಮಿ ಆಗಲಿಲ್ಲ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಮೊದಲನೇ ಜ್ವರ ಎಲ್ಲ ಇತ್ತು. ಇದಕ್ಕೆ ತೋರಿಸ್ತೇನೆ ಅಲ್ಲಿ ಅಂತ 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 ನೋಡಿ, ಇಲ್ಲೆಲ್ಲ ಸಿಪ್ಪೆ ಹೋಗಿದೆ ಅದರದ್ದು.
ಸ್ಪಾಂಜ್ ತರಿಸಿದ್ವಿ. ಯಾರ್ದೋ ಒಬ್ರು ವಿಡಿಯೋ ನೋಡಿ ಅದು ವರ್ಕ್ ಆಗ್ತದ ಇಲ್ವಾ ಅಂತ ನೋಡುವ ಅಂತೇಳಿ ತರಿಸಿದ್ದು. ಸೊ ನಾವು ಟ್ರೈ ಮಾಡೋದೀಗ ಇದು ಹೋಗ್ತದ ಅಂತ. ಇಲ್ಲಿ ಯಾವ ರೀತಿ ಸ್ವಿಚ್ ಬೋರ್ಡ್ ಅಲ್ಲಿ ಇದಾಗಿದೆ ಅಂತ ನೀವು ಸಹ ನೋಡ್ಬೋದು. ಏ ಪೂರ ಕೊಂಡದ ಇಲ್ಲಿ ಸಹ ಟ್ರೈ ಮಾಡು ನೋಡಿ ನೀವು. ಸತ್ಯ ಗೈಸ್ ಹೋಗ್ತದೆ, ಚಂದ ಹೋಗ್ತದೆ. ನಿಮಗೆ ಸಹ ಯಾರಿಗದು ಬೇಕಿದ್ರೆ ಇದನ್ನು ತರಿಸ್ಬೋದು. ಸತ್ಯಕ್ಕೂ ಇದೊಂದು ಒಳ್ಳೆ ಪ್ರಾಡಕ್ಟ್. ನಾನು ಫಸ್ಟ್ ಟೈಮ್ ತರಿಸ್ತೀನಿ. ಹೌದು, ಮತ್ತೆ ಯಾವುದು ಕೂಡ ಯೂಸ್ಫುಲ್ ಆಗುವಂತ ತಂದಿಲ್ಲ ನಾನು. ಮತ್ತೆ ಇಲ್ಲಿ ಸೈಡಲ್ಲಿ ಇಜ್ಜು ಚಂದ ಹೋಗ್ತದೆ ಫ್ರೆಂಡ್ಸ್. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಅದು ನಿಮಗೆ ಯೂಸ್ಫುಲ್ ಆಗಲಿ. ಯಾಕಂದ್ರೆ ದೀಪಾವಳಿ ಬಂತಲ್ಲ, ಹಾಗೆ ಕ್ಲೀನ್ ನಾವೇ ಅಪ್ಲೋಡ್ ಮಾಡೋದು ದೀಪಾವಳಿ ಕಳೀತದ ಅಂತ ಯಾವಾಗಾದ್ರೂ ಯೂಸ್ ಆಗ್ಬೋದು. ಚಂದ ಹೋಗ್ತದೆ, ತರಿಸಿ ನೀವು ಸಹ ಕ್ಲೀನ್ ಮಾಡಿ. ಮತ್ತೆ ಯಾವ ಥರ ಇರ್ತದೆ ಅಂದರೆ ನೋಡಿ, ಈ ಥರ ಪನ್ನೀರ್ ಕ್ಯೂಬ್ಸ್ ಥರ ಇರ್ತದೆ ಸ್ಪಾಂಜ್. ಅಷ್ಟೇ 150 ಇಷ್ಟೇ. ಅದನ್ನು ಫಸ್ಟ್ ನೀರಲ್ಲಿ ಚಟ್ನಿ ಮಾಡಿ ಚಂದ ಒರೆಸಿದ್ರೆ ಆಯಿತು. ಜಸ್ಟ್ 150 ರುಪೀಸ್ ಅಷ್ಟೇ. 150 ರುಪೀಸ್ಗೆ 4 ಸಿಗ್ತದೆ. 5 ಸಿಗ್ತದೆ ಫ್ರೆಂಡ್ಸ್. ಸತ್ಯ ವರ್ತ್. 150 ರೂಪಾಯಿಗೆ ವರ್ತ್ ಇದು. ಒಳ್ಳೆ ಕ್ಲೀನ್ ಆಗ್ತದೆ ಹಾಗೆ. ಅದು ಪ್ರಾಪ್ತಿಗೆ ಮೆಹಂದಿ ಕಾಂಪಿಟೇಷನ್ ಇತ್ತು, ಹೊಸ ಮೆಹಂದಿ. ಇದು ನನ್ನ ಫ್ರೆಂಡ್ ಆದ್ಯ ಹಾಕಿದ್ದು, ತುಂಬಾ ಚಂದ ಹಾಕಿ ಕೊಟ್ಟಿದ್ದಾಳೆ. ಇಲ್ಲಿಗಾಗೂ ಒಂದ್ ಸ್ವಲ್ಪ ಮೂಡ್ ಆಫ್ ಆಯ್ತು ಅವಳಿಗೆ, ಸೊ ಗಿಚ್ಚಿಟ್ಟಿದ್ದಾಳೆ. ಪ್ರಾಪ್ತಿ ಗೀ ರೋಸ್ಟ್ ಮಾಡ್ತಿದ್ದಾಳೆ. ಮತ್ತೆ ಮಗರದಲ್ಲಿ ಸರಿ ಆಯ್ತು. ರಸ ಬೇಡ. ಇದರ ರೆಸಿಪಿ ನಾವು ಹೇಳಲಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾವೇ ಇನ್ನೊಬ್ರದ ನೋಡಿ ಮಾಡಿದ್ದು. ಅವಳು ಸಹ ಯೂಟ್ಯೂಬ್ ನೋಡಿ ಮಾಡಿದ್ದು. ನನಗೆ ಸಹ ಚಂದ ಆದ್ರೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೇನೆ. ಯಾರದಿದ್ದು? ಸ್ವಲ್ಪ ಮಸಾಲೆ ಹಾಕಿ ಚಂದ ಮಿಕ್ಸ್ ಮಾಡುದು, ಮತ್ತೆ ತುಪ್ಪ ಹಾಕುದು, ಸ್ವಲ್ಪ ಬೆಲ್ಲ ಹಾಕುದು. ನೋಡಿ ನನ್ನ ಸ್ಟವ್ ಅಂತ ತಗೊಂಡಿದ್ದಾರೆ. ಈಗ ಸ್ಟವ್ ಅಂತ ಹೇಳುದು ನನಗೆ ಒಂದೇ ಇರುದು, ಅದನ್ನು ಸಹ ಅಮ್ಮ ತಗೊಂಡಿದ್ದಾರೆ. ಇದರಲ್ಲಿ ಗ್ಯಾಸೇ ಬರುದಿಲ್ಲ. ನಾವೊಂದು ಎಂತೆಲ್ಲ ಟ್ರೈ ಮಾಡುದು ರೆಸಿಪಿಗಳನ್ನು, ಮತ್ತೆ ಅದನ್ನು ಕೆಟ್ಟಿಸುದು. ಇವತ್ತು ಹೇಗಾಗ್ತದೆ ನೋಡ. ಮತ್ತೆ ಫಸ್ಟ್ ನಮ್ಮದು ಚಂದಾದ ರೆಸಿಪಿ ಅಂದ್ರೆ ಬಟರ್ ಮಸಾಲ ಮಾತ್ರ. ಇಲ್ಲ, ನಾನು ಮಾಡಿದೆಲ್ಲ ಚಂದ ಆಗ್ತದೆ. ಮೊನ್ನೆ ಬಿರಿಯಾನಿ ಲೈಕ್ ಅಲ್ಟಿಮೇಟ್. ಯಾವಾಗ ಬಿರಿಯಾನಿ ಮಾಡಿದ್ದು? ಮೊನ್ನೆ ಹಾಸ್ಟೆಲ್ ಕಟ್ಟಿ ನಮ್ಮ ಕೋಳಿ ಚಿಕನ್ ಬಟರ್ ಮಸಾಲೆ ರೆಸಿಪಿ ಬೇಕಿದ್ರೆ ನಮ್ಮ ಚಾನಲ್ ಇಲ್ಲಿ ಉಂಟು, ಹೋಗಿ ನೋಡಿ. ಚಂದ ಬಂದಿತ್ತು, ಸೂಪರ್ ಆಗಿತ್ತು. ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಮಸ್ತ್ ಬೇಕಂತೆ ನೋಡಿ. ನಮ್ಮ ಮಂಗಳೂರು ಸ್ಪೆಷಲ್ ಕೋಳಿ ಪುಳಿ ಮುಂಚಿ ರೆಡಿ ಆಗ್ತಾ ಉಂಟು. ಅದ್ರಚ್ಚ ರೆಸಿಪಿ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಇದ್ರಚ್ಚ ರೆಸಿಪಿ ಉಂಟು, ಮಾಡಿ ನೋಡಿ. ಇನ್ನು ವಾಪಸ್ ಹೇಳ್ಬೇಡಿ ಫ್ರೆಂಡ್ಸ್, ಯಾವಾಗ ನಮ್ಮ ಮನೇಲಿ ಕೋಳಿ ಅಂತ. ಕೋಳಿ ಮಾಡೋದು ತುಂಬ ಟೈಮ್ ಆಯ್ತು. ಇಲ್ಲಿ ಆಚೆ ಪುಂಡಿ ಆಗ್ತಾ ಉಂಟು. ಅಮ್ಮ ನೀರು ಮಾಡೋಣ ಅಮ್ಮ. ಪರ್ಫೆಕ್ಟ್. ಇವಾಗ ರೆಡಿ ಆಯ್ತು ನಮ್ದು. ನನ್ನ ಅಕ್ಕ ಪರೋಟ ಕಾಯಿಸಿ ಕೊಟ್ಲು. ಈಗ ಟ್ರೈ ಮಾಡೋ ಬನ್ನಿ. ಅದು ಯಾರು ಮಾಡಿದಳು? ನಾನು ಮಾಡಿರೋದು, ಅದಕ್ಕೆ ಇಷ್ಟು ಚಂದ ಇರೋದು. ನೀನು ಮಾಡಿದ್ದು ಬಾ. ಇಲ್ಲ, ನಾನು ಒಬ್ಳೆ ಮಾಡಿದ್ದು. ಚಂದ ಆಗಿದೆ ಗೈಸ್, ಬಾ. ನಾನು ಪರೋಟ ಕಾಯಿಸಿ ಕೊಟ್ಟೆ ಫ್ರೆಂಡ್ಸ್ ಇವಳಿಗೆ ಅಷ್ಟೇ, ಮತ್ತೆ ಎಂತ ಮಾಡಿಕೊಳ್ಳಿಲ್ಲ. ಎಂತ ಹೇಳಿಲ್ಲ. ಕೃತಜ್ಞತೆಯ ಪಾತ್ರ. ದೈನಂದಿನ ಜೀವನದಲ್ಲಿ ಕೃತಜ್ಞತೆಯ ಪಾತ್ರ. ಭಾಷಣ ಮಾಡುದು ಅದ್ರಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುದು. ಅದು ನಂಗೆ ಗೊತ್ತು. ಸಕ್ಕತ್ತಾಗಿ ಫ್ರೆಂಡ್ಸ್, ಸೂಪರ್. ಇನ್ನು ನನ್ನ ಬಟ್ಲಿಗೆ ಬಿಡಬೇಡ.